ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ನೀವು ನೋಡ್ರಿ ಮೀಡಿಯಂ ಸೈಜ್ ಇತ್ತು ಅಂತ ಹೇಳ್ರಿ, ಹುಳಿ ಇರ್ತದಲ್ಲ, ಅದು ಯಾವಾಗ ನಿಮಗೆ ಗೊತ್ತಾಗ್ತದೆ ಸ್ವೀಟ್ ಯಾವಾಗ ಬರ್ತದೆ ಅಂತೇಳಿ? ಸ್ವೀಟ್ ಅಂದ್ರೆ ದಿನ ಮೇಲೆ ಗೊತ್ತು ಹಿಡಿತೀನಿ ರೀ ನಾವು, ಇಷ್ಟು ದಿನದಾಗ ಇಷ್ಟು ಬಂದೇ ಬರ್ತದೆ ಅಂತೇಳಿ. ಅಂದ್ರೆ ಈಗ ಚಾಟ್ನಿ ಹೊಡೆದ 125 ದಿವ್ಸಿಗೆ ಶುಗರ್ ಬರ್ಲಾಕ್ ಸ್ಟಾರ್ಟ್ ಆಗ್ತದೆ ರೀ. ಅಂದ್ರೆ 100 ದಿವ್ಸಿಗೆ ಶುಗರ್ ಬರ್ಲಾಕ್ ಸ್ಟಾರ್ಟ್ ಆಗಿರ್ತದೆ. ಅಂದ್ರೆ ಪೂರ್ತಿ ಕಂಪ್ಲೀಟ್ ಬರ್ಬೇಕಂದ್ರೆ 125ರಿಂದ 30 ದಿವ್ಸಿಗೆ ಸ್ವೀಟ್ ಇರ್ತದೆ. ಹೆಂಗಂದ್ರೆ ಇದು ಮಾಲ್ ದಡಸಿತ್ತಂದ್ರೆ ಸ್ವೀಟ್ ಸ್ವಲ್ಪ ಕಮ್ಮಿ ಇರ್ತದೆ, ಸಮಯ ತೋತದೆ ರೀ. ಮತ್ತು ಮಾಲ್ ಹಳಕಿತ್ತಂದ್ರೆ ಸ್ವಲ್ಪ ಜಲ್ದಿ ಬಂದಿರ್ತದೆ. 120-25 ದಿವ್ಸಿಗೆ ಸ್ವೀಟ್ ಬರ್ತದೆ. ಬಿಸಿಲು ಇದ್ರೊಳಗೂ ನಾವು ಬೆಳಿಬೇಕಂತಂದ್ರೆ ಅದಕ್ಕೆ ಯಾವ ರೀತಿ? ಬಿಸಿಲಲ್ಲಕೇನ್ರಿ, ಬಿಸಿಲು ಬರೋ ಟೈಮ್ಗೆ ಇವು ಹಣ್ಣು ಬಂದಿರ್ತವೆ ಸರ್. ಅದು ಅವಾಗ ಕಟಾವು ಆಗಿಬಿಡ್ತದೆ ಬಿಸಿಲು ಬರೋದಕ್ಕೆ ಹಣ್ಣು. ಹಾಂ, ಅಂದ್ರೆ ಮೇನ್ ಏನು ಬೇಕ್ರಿ, ಇಂಥ ಕರಬು ಭೂಮಿಗೆ ನೀರಿನ ಒತ್ತಡ ಹೆಚ್ಚಬೇಕು, ನೀರು ಬೇಕು, ಹೆಚ್ಚಿಗೆ ನೀರು ಬೇಕು. ಇಲ್ಲಿ ನಿಮಗೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡ್ರಿ ನೀರಿನ ಸರ? ಇಲ್ಲಿ ಹಳ್ಳ ಬರ್ತದೆ ರೀ, ಆ ಹಳ್ಳದಿಂದ ಲಿಫ್ಟ್ ಅದ್ರಿ ಇಲ್ಲಿಗೆ. ಯಾವ ಅಂದ್ರೆ 3 ಕಿಲೋಮೀಟ್ರ್ ಅದಾವ, ಪೈಪ್ಲೈನ್ ಅದಾವ ರೀ. ಪೈಪ್ಲೈನ್ ಅಲ್ಲಿಂದ? ಹಾಂ, ಅಲ್ಲಿಂದ ಮೋಟ್ರುಗಳು ಅದಾವೆ, 7 ಮೋಟ್ರುಗಳು, ಒಂದು 2 ಪೈಪ್ಲೈನ್ ಅದಾವ ರೀ. ಇಲ್ಲಿ ನಾವು ಇಲ್ಲಿ ಹೊಂಡ ಅದ ನಮ್ಮದು, ಆ ಹೊಂಡಕ್ಕೆ ಸ್ಟಾಕ್ ಮಾಡ್ಕೋತೀವಿ, ಕೃಷಿ ಹೊಂಡ. ಅಲ್ಲಿಂದ ಈ ಕಡೆ ಸಪ್ಲೈ, ಅಲ್ಲಿಂದ ಸ್ಟಾಕ್ ಮಾಡ್ಕೊಂಡು ಮತ್ತೆ ಈ ಕಡೆ ಸಪ್ಲೈ ಆಗ್ತದೆ. ಮತ್ತು ನೀವು ಈ ಅಂಗರ ಜೊತೆಗೆ ಮತ್ತೆ ಏನು ಹಾಕಿದ್ರಿ ಇಲ್ಲಿ? ಇಲ್ಲಿ ಸದ್ಯಕ್ಕರೆ ಏನೂ ಮಾಡಿಲ್ಲ ಸರ್. ಯಾಕಂದ್ರೆ ನನಗೆ ಇದೇ ಮಾಡೋದ್ರಾಗೆ ವಜ್ಜೆ ಆಗ್ತದೆ. ಮತ್ತು ಅವೆಲ್ಲ ಬೇರೆ ಬೇರೆ ಮಾಡ್ಕೋತೀವಿ, ಇವು ಫೇಲ್ ಆದವು ಅಂದ್ರೆ ಏನು ಮಾಡ್ತೀವಿ ಸರ್? ಈ ದೊಡ್ಡ ಬೆಳೆ ಅದು ಇದು. ಈಗ ಬೇರೆದು ಆಸೆ ಪಟ್ಟು ಬೆಂಡೆಕಾಯಿ ಮಾಡಿದೆ, ಚೌಳಿಕಾಯಿ ಮಾಡಿದೆ, ಅವು ಹಾಗಲಕಾಯಿ ಮಾಡಿದೆ, ಅವು ಮನ್ಯಾಗ ಹೆಣ್ಮಕ್ಳು ಕಿರಿಕಿರಿ ಇರ್ತಾವೆ ರೀ. ಅವು ಬದ್ನಿಕಾಯಿ ಮಾಡ್ರಿ ಅಲ್ಲಿ ಇದು, ನಾವು ಯಾವ ತಲೆಗೆ ಹಾಕೊಂಡಿಲ್ಲ ಸರ್. ಅಂದ್ರೆ ನಿಮಗೆ ಸಮೃದ್ಧವಾಗಿ ಬೆಳೆ ಮತ್ತು ಹೆಚ್ಚಿನ ಇಳುವರಿ ಕೊಡಂತ ಬೆಳೆ ಇದು ಒಂದೇ ನಮ್ಮ ಪಾಲಿನ ದೇವ್ರ ಅನ್ಕೊಂಡಿ ನೋಡಿ ಸರ್. ಇದ್ರ ಮ್ಯಾಗೆ ಹೆಚ್ಚಿನ ಆಸಕ್ತಿ ಸರ್, ಬೇರೆ ಯಾವ ಆಸೆ ಇಟ್ಟಿಲ್ಲ ಸರ್. ಮತ್ತು ಇದ್ರದಿಂದೇ ನಮಗೆ ಎಲ್ಲ ಥರ ಅನುಕೂಲ ಆಗ್ಯ ಸರ್. ಮತ್ತೇನು ಬೇರೆ ಮಾಡೋದ್ರು ತೊಗೊಂಡು ನಾವು ಸೈಜ್ ಜಾಸ್ತಿ ಮಾಡ್ಕೋಬೇಕನ್ನುವಂಥದ್ದು ಏನದಲ್ಲ ಸರ್. ಹೀಗೆ ಬೆಳವಣಿಗೆ ಇರ್ತದೆ. ಅದು ಕಾಳು ನೀರು ತುಂಬಕ್ಕಿಂತ ಮುಂಚೆನೇ ಒಂದು ಲೆವೆಲ್ ಒಯ್ದೇವು ಅಂದ್ರೆ ಅದು ನೀರು ತುಂಬಾನ ಸ್ವಲ್ಪ ದಪ್ಪ ಆಗ್ತದೆ ರೀ. ಅದಕ್ಕೆ ಹೆಚ್ಚಿಗೆ ದಪ್ಪ ಆಗ್ಲಕ್ಕೆ ಸಾಧ್ಯ ಇಲ್ಲ, ಆಗಲ್ಲ. ಹಾಂ, ಅಲ್ಲಿಂದ ಸ್ವೀಟ್ ತುಂಬಬೇಕಾದ್ರೆ ಇವು ಏನದ ಬೆಲ್ಲ ಅದು ಇದು ನಾವು ಕಲಸಿ ಬಿಡ್ತೇವೆ. ಸ್ವಲ್ಪ ಬೆಲ್ಲ ಎಲ್ಲಿ ನೀರಾಗ ಕಲಸಿ ಡ್ರಿಪ್ನಾಗ ಬಿಡ್ತೀನಿ ರೀ, ನೀರಿಗೆ ಸ್ವೀಟಿನ ಸಂಬಂಧ. ಹಾಂ, ಅಷ್ಟೇ. ಅಂದ್ರೆ ಯಾವುದೇ ಕೆಮಿಕಲ್ ಇಲ್ಲ ಸರ್, ಕೆಮಿಕಲ್ ಬಿಟ್ಟು ನೋಡ್ರಿ 4 ವರ್ಷ ಆಯ್ತು ನಾ ಯಾವುದೂ ಕೆಮಿಕಲ್ ಬಿಡಲ್ಲ ಇಲ್ಲಿ. ಸ್ವೀಟ್ ಬರ್ಲಿಕ್ಕೆ ಕೆಲವೊಬ್ರು ಹಂಗೆ ಏನೇನೋ ಮಾಡ್ತಾರ್ರಿ. ಅವು ಇವು ದುನಿಯದ ಅದಾವ, ನಾವು ಎಲ್ಲ ಅಲ್ಲಿ ಬಿಟ್ಟಿದ್ದೆ ಅದಾವ. ಅವು ಇವು ಎಲ್ಲ ಕಾಳ್ದ ಮಲಕ್ 052 34 0050 SOP ಇಂಥವೆಲ್ಲ ಅಲ್ಲಿ ಮಾಡಿ ಬಂದೀನಿ ರೀ. ಖರೆ ಇಲ್ಲಿ ಯಾಕೆ ಇದು ತಿಪ್ಪಿ ಗೊಬ್ಬರ ನಮಗೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತದೆ ಒಂದೇದು, ಮತ್ತು ಇಲ್ಲಿ ಇರ್ತದೆ ನಮ್ಗೆ ಅನುಕೂಲ ಅದ ಅಂತೇಳಿ ಅದನ್ನೇ ಹಾಕೋತ ಹೊಂಟೀನಿ ರೀ. ಸ್ವಲ್ಪ ಬೆಳೆ ಕಮ್ಮಿ ಬಂದರೂ ಅಡ್ಡಿ ಇಲ್ಲ ನನಗೆ, ಆದ್ರೆ ಎಕ್ದಮ್ ಕ್ವಾಲಿಟಿ ಬರ್ತದೆ. ಕ್ವಾಲಿಟಿ ಹಾಂ, ಫಸಲ ಸಾಕು ಅಷ್ಟೇ ರೀ. ಒಂದು ಎಕರೆಗೆ ನೀವು ಎಷ್ಟು ಫಸಲು ತೆಗಿತೀರಿ? 1 ಎಕರೆಗೆ ನೋಡಿ ಸರ್, ನನಗೆ ಇಲ್ಲಿ ಈಗ 1 ಎಕರೆಗೆ ಒಂದು 4 ಲಕ್ಷ ರೂಪಾಯಿ ಕುಂತದ ನೋಡ್ರಿ. 4 ಲಕ್ಷ? ಹಾಂ, ಆದಾಯನೇ 4 ಲಕ್ಷ ನಿಮಗೆ? ಅಂದ್ರೆ ಅದರೊಳಗೆ ಖರ್ಚ ಈಗ ವರ್ಷಿಗೆ 1 ಎಕರೆಗೆ 4 ಲಕ್ಷ ರೂಪಾಯಿ ಅಂತ ಕೂತದ ನನಗೀಗ. ಅದು 4-5 ಲಕ್ಷ ಕೂಡ್ಬೋದು. ನಾವು ಇವು ನಿಮ್ಗೆ ಹೇಳಿದ್ಮೇಲೆ ಇವು ಕೆಮಿಕಲ್ ಬಿಟ್ರ, ಇವು ಗೊಬ್ಬರಗಳು ಬಿಟ್ರ 5 ಲಕ್ಷ ತನೂ ಕೂಡ್ತದೆ. ಆದ್ರೆ ಅದು ಮಾಲ್ ಕೆಡ್ತದ. ಜಾಸ್ತಿ ಆಯ್ತು ಏನೇನೋ ಆತಿರ್ತದೆ. ಅದಕ್ಕೆ ಏನು ಮನ್ಸಿಗೆ ಬಂದಂಗೆ ಆಗ್ತದೆ. ಏನೋ ಈಗ ಇದು ಒಣ ದ್ರಾಕ್ಷಿ ಮಾಡ್ಬೇಕಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಹಂಗೆ ಯಾವ ಥರ? ಅಲ್ಲಿ ಅದು ಗಟ್ಟಿ ಕಾಳು ಉಳಂಗಿಲ್ಲ. ಅದು ಹೆಚ್ಚಿಗೆ ಆಯ್ತಂದ್ರೆ ಇವೆಲ್ಲ ನಾನಾ ಥರ ಗೊಬ್ಬರ ಬಿಟ್ಟಿದ್ರಿಂದ ಬರೀ ನೀರಿನ ಅಂಶ ಇರ್ತದೆ ರೀ, ಒಳಗೆ ಕಂಡು ಇರಲ್ಲ. ನಮ್ಗೆ ಏನು ಬೇಕೋ ಅದು ಸಿಗಲ್ಲ. ಹಾಂ, ಆ ನೀರಿನ ಅಂಶ ಅದು ಅಲ್ಲಿ ಒಣ ದ್ರಾಕ್ಷಿ ಮಾಡೋ ನೀರಿನ ಅಂಶ ಹೋಯ್ತಂದ್ರೆ ಏನು ಉಳಿತದ್ರಿ ಅಲ್ಲಿ? ಸೊಟ್ಟಿನೇ ಉಳಿತದೆ ಅಲ್ಲಿ. ಹಂಗಾಗ್ತದೆ. ಹಂಗಾಗಿ ನನಗೆ ಕಮ್ಮಿ ಬಂದ್ರೆ ಬರ್ಲಾಗ ಕ್ವಾಲಿಟಿ. ಅದಕ್ಕೆ ಈಗ 2-3 ವರ್ಷನೇ ಫುಲ್ ಸದ್ಯ ಇದ್ರದ್ದು ಯಾವಾಗ ಬರ್ತಾವ್ರಿ ಅಂತ ಕೇಳ್ತಾರೆ. ನಾ ಈಗ ಇಲ್ಲಿ ಚಿಂಚೋಳಿಗೆ ಹೋದ್ರೆ ಒಂದು ಸರಿ ನಾಟಿ ಮಾಡಿದ್ರೆ ನೀವು ಎಷ್ಟು ವರ್ಷ ಇದು ಬೆಳೆ ತೆಗಿಬೋದು ಸರ್? ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು 20 ವರ್ಷ ಪಕ್ಕ ಬರ್ಬೋದು ನೋಡ್ರಿ. 20-25 ವರ್ಷನೂ ಬರ್ಬೋದು. ನೀವು ಕರೆಕ್ಟಾಗಿ ಕರೆಕ್ಟಾಗಿ ಅದಕ್ಕೆ ತ್ರಾಸ ಅಲ್ಲಾರ್ದಂಗೆ ನೋಡ್ಕೊಂಡ್ರಲ್ಲ, 20-25 ವರ್ಷನೂ ಬೆಳಿಬೋದು. ಹಾಂ,
ಈಗ ಇದು ನಾಟಿ ಮಾಡ್ರಲ್ಲ ಅಲ್ಲಿ ತನಕ ನಾವು ಏನಿಲ್ಲ ಅಂದ್ರೆ ಒಂದು 5-6 ವರ್ಷ ಆದ್ರೆ ಬೆಳೆ ಹೈಟ್ ಜಾಸ್ತಿ ಆಕೋತ ಹೋಗ್ತದಲ್ಲ. ಹೆಂಗ್ರಿ ಬೆಳೆ ಹೈಟ್ ಜಾಸ್ತಿ ಆಗೋದಿಲ್ಲ. ಹೈಟ್ ಮಾಡಿಕೊಡಲ್ಲಲ್ರಿ ನಾವು, ವರ್ಷಿಗೆ ಇದನ್ನ ಕಟ್ಟೆ ಮಾಡ್ತೀವ್ರಿ. ಕಟ್ ಮಾಡ್ಕೋತ. ಇದು ಏನು ಮಾಡಾಗ ಹೈಟ್ ಅಂತಂದ್ರಲ್ಲ, ಇಲ್ಲಿ ತಳದಂದು ಮ್ಯಾಗ ತೊಗೊಂಡು ಅಲ್ಲಿ ಟೀ ಮಾಡ್ಕೋತೀವ್ರಿ. ಇಲ್ಲಿ ಈ ಕಡೆ ಟೀ ಮಾಡಿಬಿಡ್ತೀವಿ. ಅಲ್ಲಿ ನೋಡ್ರಿ ಹಿಂಗೆ ಆ ಟೀ ಮಾಡ್ಕೊಂಡು ಕೂಡಲೇ ಅದಕ್ಕೆ ಮುಗಿತದ ಬೆಳವಣಿಗೆ. ಈ ಗಿಡದ ಇಲ್ಲಿಗೆ ಟಚ್ ಆಗ್ತದೆ, ಆ ಗಿಡ ಬಂದು ಇಲ್ಲಿಗೆ ಟಚ್ ಆಗ್ತದೆ. ಟಚ್ ಆದ ಕೂಡಲೇ ಅವು ಒಟ್ಟು ಇವು ಟೊಳೆಗಳು ಕಟ್ ಮಾಡ್ಕೋತಿ ಹೋಗ್ತೀವಿ ನಾವು. ರೆಗ್ಯುಲರ್ ಕಟ್ ಮಾಡ್ಕೋತೀವಿ. ಕಟ್ ಮಾಡೋದು 2 ವರ್ಷದಾಗ 2 ಸಲ ಕಟ್ ಮಾಡ್ತೀವಿ. ವರ್ಷನಾಗ 2 ಸಲ ಕಟ್ ಮಾಡ್ತೀವಿ. ಆದ್ರೆ ನಮಗೆ ಬೆಳೆ ಸಿಗೋದು ಒಂದು ಸಲ. ಅದ್ರ ಟೈಮ್ ಸ್ವೀಟ್ ಬತ್ತಲ್ಲ ಹಂಗೆ ಚಾಲನೆ ಮಾಡಿಬಿಡ್ತೀನಿ ರೀ. ಸ್ವೀಟ್ ಬಂದು ಚಾಲು ಮಾಡಿದೆ ಅಂದ್ರೆ ಭಾಳ ಆದ್ರೆ ಇದು ನಂದು ಇದು ಒಂದು 2 ಎಕರೆ ಪ್ಲಾಟ್ ಅದಾವ್ರಿ. ನಾನು 2 ಎಕರೆ ಒಂದು 8ರಿಂದ 10 ದಿನದಾಗ ಖಲಾಸಿ ಆಗ್ತದೆ ರೀ. ಖಾಲಿ ಪೂರ್ತಿ ಖಾಲಿ. ಅಲ್ಲಿಂದ ಮತ್ತೆ ಅದಕ್ಕೆ ಅದು ಒಂದು 8ರಿಂದ 10 ಅಂದ್ರೆ 1 ತಿಂಗಳು ರನ್ ಮಾಡ್ತೀನಿ ನೋಡ್ರಿ. ನಾ 1 ತಿಂಗಳೊಳಗೆ ಎಲ್ಲಾನು ಬೆಳೆ ಕ್ಲಿಯರ್ ಮಾಡಿ. ಇದು ಅಂದ್ರೆ ಯಾವ ತಿಂಗಳೊಳಗೆ ನಿಮಗೆ ಬೆಳೆ ಬರ್ತದೆ? ಬೆಳೆ ನೋಡ್ರಿ, ಈಗ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಫೆಬ್ರವರಿಗೆ ಸ್ಟಾರ್ಟ್. ಇದು ಕಾಯಿ ಚಟ್ನಿ ಏನದ ಅಕ್ಟೋಬರ್ ಮತ್ತು ಕಡ್ಡಿ ಚಟ್ನಿ ಏನದ ಏಪ್ರಿಲ್. ಪೂರ್ತಿ ಅದು ಕಡ್ಡಿ ರೆಡಿ ಮಾಡ್ಬೇಕಂದ್ರೆ ಈ ಕಡ್ಡಿ ಗರ್ಭ ಹಿಡಿಸೋದು ಅಂತೇಳಿ ಅಂತಾರೆ. ಅದಕ್ಕೆ ಗರ್ಭ ತಯಾರು ಮಾಡ್ಬೇಕಾದ್ರೆ, ಹೂವನ್ನ ಅಂಶ ತಯಾರು ಮಾಡ್ಬೇಕಾದ್ರೆ ಅದು ಏನದ ಏಪ್ರಿಲ್ ಹೊಡಿತೀವಿ. ಇದು ಕಾಯಿ ತೆಗಿಯೋದು ಏನದಲ್ಲ ಅಕ್ಟೋಬರ್ದಾಗ ಹೊಡಿತೀವಿ. ಕಂಪಲ್ಸರಿ ಇದನ್ನೇ ಮಾಡ್ತೀನಿ ರೀ. ನಾ ಯಾರ್ದು ಕೇಳಂಗೂ ಇಲ್ಲ, ನಂದು ಬಿಡಂಗೂ ಇಲ್ಲ. ಅದು ಮಾಡಿದ್ರೆ ಹೆಚ್ಚು ಬರ್ತಾ, ಇದು ನಾ ಎಂದೂ ಮಾಡಲ್ಲ. ನಮ್ಮ ಪೂರ್ತಿ ನಮಗೆ ಕರೆಕ್ಟ್ ಆಗ್ಲತ್ತದ, ಯಾಕೆ ವಿಚಾರ ಮಾಡಲಿಲ್ಲ. ಪ್ರತಿ ವರ್ಷಕ್ಕೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಈ ಬೆಳೆಗೆ ನೋಡ್ರಿ ಮಿನಿಮಮ್ ಒಂದು 25ರಿಂದ 30 ಲಕ್ಷ ರೂಪಾಯಿ ಬರ್ತದೆ ಇದ್ರದ್ದು ಟೋಟಲ್. ಅಂದ್ರೆ ಆದಾಯ ಅಷ್ಟು ಬರ್ತದ. ಅದರೊಳಗೆ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಖರ್ಚಾಗ್ತದೆ. ಸುಳ್ಳು ಯಾಕೆ ಹೇಳ್ಬೇಕು ನೀವು? 4-5 ಲಕ್ಷ ರೂಪಾಯಿ ಆರಾಮ್ ಹೋತಾವ. 4-5-6 ಲಕ್ಷ ರೂಪಾಯಿ ಹೋತಾವ. ಹೆಚ್ಚು ಕಮ್ಮಿ ಏನೋ ಜರ ಹೆಚ್ಚು ಕಮ್ಮಿ ಯಾವುದರ ಕೆಲಸ ಬಂತಾವ. ಈ ಗೊಬ್ಬರ ಇವೆಲ್ಲ ಹಿಡಿಬೇಕಲ್ರಿ. ವರ್ಷಾನ್ಗಟ್ಲೆ ದುಡ್ಡು ಹಾಕೋದೇ ಅದು. ವರ್ಷದಾಗ ಅದೇನದು ನಿಮ್ಗೆ ಹೇಳಿದ್ನಲ್ಲ, ಜನವರಿ ಫೆಬ್ರವರಿದಿಂದ ಮಾರ್ಚ್ದಾಗ ಅಷ್ಟೇ ರೊಕ್ಕ ಇರ್ತಾವ ನಂಬಲ್ಲಿ. ಕಂಟಿನ್ಯೂ ಹಾಕೋತಾವ, ಅವಾಗ ಅಷ್ಟು ಮಾಡ್ತಾವ, ಮುಗೀತು ಮತ್ತೆ ಖಾಲಿನೇ. ನಿಮ್ಮ ಮಾರ್ಕೆಟಿಂಗ್ ಸಿಟಿ ಎಲ್ಲಿ, ಯಾವ ಏರಿಯಾಕ್ಕೆ ಹೋಗ್ತಾ ಇದೆ? ನಮ್ಮದು ನೋಡ್ರಿ ಇಲ್ಲಿ ಲೋಕಲ್ ಅಂತೂ ಒಯ್ತಾರ್ರಿ. ಲೋಕಲ್ ಈ ಕಡೆ ಜೈರಾಬಾದ್ ಹೋಗ್ತದ, ತಾಂಡ್ರು ಹೋಗ್ತದ, ಮತ್ತು ಈ ಕಡೆ ಬೀದರ್ ಅದು ಮಾಲ್ ತಂದಂತೂ ತೊಗೊಂಡು ಹೋಗೋರು ಹೋಗ್ತಾರ. ಅವ್ರು ಎಲ್ಲೆಲ್ಲಿ ಒಯ್ದು ಮಾರ್ತಾರ ಗೊತ್ತಿಲ್ಲ.